ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಮನದಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನದಲ್ಲಿ ಕಾಡುತ್ತಿರುವುದು 10 ಮನೆಗಳ ಮುರಿಯುವ ಕುತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ, ನೀತಿ, ಧರ್ಮ. ಆದ್ರೆ ಅವರ ರಕ್ತ ಹಂಚಿಕೊಂಡು ಹುಟ್ಟಿ ಬಂದ ಈ ಮಹಾನ್ ದೇಶನಿಗೆ ಬೇಕಾಗಿರುವುದು ನಿತ್ಯ ಕಂಡ ಹೆಂಡ, ಕಂಡ ಕಂಡ ಯೌವನದ ಹೆಣ್ಣುಗಳು. ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿ, ಆದರೆ ಅಂತರಂಗದಲ್ಲಿ ಬದುಕುವುದು ಈ ಮಹಾಂತೇಶ ನಾಡಿನಲ್ಲಿ ವಿಷದ ಹೊಂಡ. ನನ್ನಿಚ್ಛೆಯಂತೆ ನಡೆದರೆ ಮಾತ್ರ ನಾನು ಮಹಾಂತೇಶ್. ನನ್ನಿಚ್ಛೆಯನ್ನು ತುಚ್ಛವಾಗಿ ಕಂಡಿದ್ದೆ, ಆದರೆ ಅವರ ಬಾಳು ನುಚ್ಚು ನೂರಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮಾತು 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 ಅಮ್ಮ, ಏನಮ್ಮ? ಬೆಳಗ್ಗೆ ಹೋದವನು ಈಗ ಮನೆಗೆ ಬರ್ತಿದೀಯಾ? ಎಲ್ಲಿ ಹೋಗಿದ್ಯಪ್ಪ? ಅಮ್ಮ, ನಾನು ಮನೆಯಲ್ಲಿ ಒಬ್ಬನೇ ಇದ್ದು ತುಂಬಾ ಬೇಜಾರಾಗಿತ್ತು. ಅದಕ್ಕಾಗಿ ಫ್ರೆಂಡ್ಸ್ನ ಮೀಟ್ ಮಾಡ್ಬೇಕಂತ ಹೊರಗಡೆ ಹೋಗಿದ್ಯಮ್ಮ. ಏನೋ ಮಾತು, ಬೆಂಗಳೂರಿನಿಂದ ಈ ಊರಿಗೆ ಬರುವುದೇ ಅಪರೂಪ. ನೀನು ಬಂದ ಮೇಲೆ ನಿಮ್ಮ ಅಪ್ಪಾಜಿ ಹತ್ರ ನನ್ನ ಹತ್ರ ಕುಳಿತುಕೊಂಡು ಎರಡು ಮಾತಾಡಬೇಕಂತ ಜ್ಞಾನ ಬೇಡವ ನಿನಗೆ? ಯಾವ ನೋಡಿದ್ರು ಬರೀ ಹೊರಗಡೆ ಇರ್ತೀಯ. ನಿಮ್ಮ ಅಪ್ಪಾಜಿ ಮನೆಗೆ ಬರ್ತಾರೆ, ಮಾಂತು ಎಲ್ಲಿ ಅಂತ ಕೇಳ್ತಾರೆ. ನಾನೇನಂತ ಹೇಳಿ ನೀನು ಹೇಳು? ತಗೋರಪ್ಪ, ಹಾಲು ಕುಡಿ. ಏನಮ್ಮ ನೀನು ಚಿಕ್ಕ ಮಗುವಿನ ಹಾಗೆ ನನಗೆ ಹಾಲು ಕುಡಿಸಲು ತೆಗೆದುಕೊಂಡು ಬಂದಿದ್ದೀಯಲ್ಲ? ಈ ನಿನ್ನ ಮಗ ಮಹಾಂತೇಶ ಇನ್ನೂ ಚಿಕ್ಕ ಮಗು ಅಲ್ಲಮ್ಮ. ಈಗ ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗ ನಾನು. ಮಾತು, ಮಕ್ಕಳು ಅದೆಷ್ಟೇ ಬೆಳೆದು ದೊಡ್ಡವರಾದ್ರು ಹೆತ್ತ ತಂದೆ ತಾಯಿಗಳ ಕಣ್ಣಿಗೆ ಸಣ್ಣ ಮಕ್ಕಳಪ್ಪ, ಸಣ್ಣ ಮಕ್ಕಳು. ನೀನು ಚಿಕ್ಕಂದಿನಿಂದ ಚೊಕ್ಕಾಗಿ ಬೆಳೀಲಿ ಅಂತ ದಿನಾಲು ಒಂದು ಗ್ಲಾಸ್ ಹಾಲು ಕೊಡ್ತಾನೆ ಬಂದಿದ್ದೀನಿ. ಅದೇ ನನಗೆ ರೂಢಿಯಾಗಿ ಬಿಟ್ಟಿದೆಯಪ್ಪ. ಹಾ ಮಾತು, ಇನ್ನೊಂದು ಮಾತು ಹೇಳ್ತೀನಿ ಕೇಳು. ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದ್ರೆ ಯಾವತ್ತೂ ಕೆಡಕಾಗೋದಿಲ್ಲ. ತಗೋರಪ್ಪ, ಹಾಲು ಕುಡಿ. ಅಮ್ಮ, ಹೆತ್ತ ಕರುಳಿನ ಪ್ರೀತಿ ಅರಿಯಲಾರದೆ ನಾನೇನೇನು ಮಾತಾಡ್ಬಿಟ್ಟೆ. ದಯವಿಟ್ಟು ನೀನೇನು ತಪ್ಪು ತಿಳ್ಕೊಬೇಡಮ್ಮ. ನೋಡಮ್ಮ, ನಾನು ಈ ಮನೆಗೆ ಬಂದಾಗಲೊಮ್ಮೆ ನಿತ್ಯ ನಿನ್ನ ಕೈಯಿಂದಲೇ ಹಾಲು ಕುಡಿದು ನಾನು ಹೊರಗಡೆ ಹೋಗ್ತೀನಿ. ಆಯ್ತೇನಮ್ಮ? ತಾರಮ್ಮ ಹಾಲು. ಅಮ್ಮ, ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತು. ಅಪ್ಪಾಜಿಯವರು ಏನಾದರೂ ತಪ್ಪು ತಿಳ್ಕೊಂಡ್ರ? ಮಾತು, ಏನೋ ಏನ್ ಮಾಡ್ತಿದೀಯ ನೀನು? ನಿನ್ನೆ ರಾತ್ರಿ ಅದಷ್ಟು ಕುಡಿದು ಮನೆಗೆ ಬಂದಿದೀಯಾ? ನಿನಗೆ ನಿಲ್ಲಲು ಸಹ ಆಗ್ತಿರ್ಲಿಲ್ಲ. ನಾನಿನ ಕೈ ಹಿಡಿದು ನಿನ್ನ ರೂಮಿನ ತಿರ್ಕ ಬಿಟ್ಟು ಬಂದಿದ್ದೀನಿ. ನೀನು ಬಂದ ಸಮಯದಲ್ಲಿ ನಿಮ್ಮ ಅಪ್ಪಾಜಿ ಮನೇಲಿ ಇರ್ಲಿಲ್ಲ.
ಅದು ನಿನ್ನ ಪುಣ್ಯ ಅಂತ ತಿಳ್ಕೊ. ಅಮ್ಮ, ಹೌದಪ್ಪ, ಹೆತ್ತ ತಾಯಿಯಾಗಿ ನಿನಗೊಂದು ಮಾತು ಹೇಳ್ತೀನಿ ಕೇಳಿ. ಇದು ಸಂಸ್ಕೃತಿ ಸಂಪ್ರದಾಯದಿಂದ ತುಂಬಿರೋ ಮನೆ ಇದು. ಇಲ್ಲಿ ಕುಡಿಯೋದಾಗ್ಲಿ, ಸೇದುವುದಾಗ್ಲಿ, ಜೂಜಾಡುವುದಾಗ್ಲಿ ಇಂಥ ಕೆಟ್ಟ ಚಟಗಳಿಗೆ ಆಸ್ಪದ ಇಲ್ವೋ? ನೀನೇನಾದ್ರೂ ಇಂಥ ಕೆಟ್ಟ ಚಟಕ್ಕೆ ಆಸ್ಪದ ಕೊಟ್ಟು ನೀನೇನಾದ್ರೂ ಬಲಿಯಾದ್ರೆ ದುರಂತ ತಪ್ಪಿದಲ್ಲ. ಅಮ್ಮ, ಏನಮ್ಮ ಏನ್ ಹೇಳ್ತಾ ಇದ್ದೆ ನೀನು? ಅಂಥ ತಪ್ಪು ನಾನೇನ್ ಮಾಡಿದ್ದೇನೆ? ಈ ಜಗತ್ತಿನಲ್ಲಿ ಕುಡಿಯೋದೇ ಒಂದು ದೊಡ್ಡ ತಪ್ಪ? ಕೊಲೆ, ಸುಲಿಗೆ, ಕಳ್ಳತನ, ಅತ್ಯಾಚಾರ ಮಾಡಿದ್ರೆ ಅದು ತಪ್ಪಾಗುತ್ತದೆ. ಅಮ್ಮ, ದುಡ್ಡಿದ್ದು ದೊಡ್ಡವರು ನಾವು, ಕುಡಿಯೋದ್ರಲ್ಲಿ ಏನ್ ತಪ್ಪಿಲ್ಲ ಬಿಡಮ್ಮ. ಮಾಂತು, ಹಾಗಂತ ನೀ ತಿಳ್ಕೊಂಡಿದೀಯ? ನೀನ್ ಹಾಗೆ ನಾವು ತಿಳ್ಕೊಬೇಕಲ್ಲಪ್ಪ. ಇದು ಮಾನವಂತರ ಮನೆತನ. ಸತ್ಯ, ನ್ಯಾಯ, ನೀತಿ, ಧರ್ಮವೇ ತನ್ನ ಉಸಿರು ಅಂತ ತಿಳ್ಕೊಂಡು ಬಾಳ್ತಾ ಇದ್ದಾರೆ ನಿಮ್ಮ ತಂದೆ. ಅದಕ್ಕಾಗಿ ನಾನು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. 100 ಜನರು ಮೆಚ್ಚುವಂತ ಕೆಲಸ ಮಾಡಬೇಕು. ಅದಕ್ಕಾಗಿ ಮತ್ತೆ ಮತ್ತೆ ನಿನಗೆ ಎಚ್ಚರವನ್ನು ಕೊಡ್ತಾ ಇದ್ದೀನಿ, ಎಚ್ಚರದಿಂದ ಬದುಕು ಅಂತ. ತಿಳಿಯಿತಮ್ಮ, ಹೆತ್ತವರ ಆಜ್ಞೆಯನ್ನು. ನೋಡಮ್ಮ, ಇನ್ಮೇಲೆ ನನ್ನಿಂದ ಇನ್ನು ಯಾವತ್ತೂ ಇಂಥ ತಪ್ಪಾಗಲಾರ್ದೆ ನೋಡ್ಕೊಳ್ತೀನಮ್ಮ. ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದು ಬಂದಿದ್ದಕ್ಕೆ ನೀನು ಶಿಕ್ಷೆ ಕೊಡೋದಾದ್ರೆ ನಿನ್ನ ಕೈಯಿಂದಲೇ ನಾ ಕೇಟ್ ಬಾರಿಸ್ಬಿಡಮ್ಮ. ಬಂತು, ಏನ್ ಹೇಳಿದು ನೀನು? ನನ್ನ ಕೈಯಾರಿ ನಿನ್ನ ಕೆನ್ನೆಗೆ ಬಾರಿಸ್ಲೇನು? ಇಲ್ವೋ? ನನಗೇನು 10 ಮಕ್ಕಳೇನು? ಇರೋನು ಒಬ್ಬನೇ ಮಗ. ಹೆಣ್ಣಂದ್ರು ನೀನೆ, ಗಂಡಂದ್ರು ನೀನೇ ಈ ಮನೆಗೆ. ನಾನು ಕೆನ್ನೆಗೆ ಬಾರಿಸ್ಲಾ? ಮಾತು ನೋಡು, ಒಂದು ಮಾತು. ನೀನು 100 ತಪ್ಪು ಮಾಡಿ ಬಂದ್ರು ಅದನ್ನು ನನ್ನ ಹೊಟ್ಟೆಯಲ್ಲಿ ಹಾಕೋತೀನಿ. ಅದು ಹೆತ್ತ ತಾಯಿಯ ಕರುಳಪ್ಪ. ಆದ್ರೆ ನಿಮ್ಮ ಅಪ್ಪಾಜಿ ಹಾಗಲ್ವೋ? ಹಾಗಲ್ಲ. ಸತ್ಯ, ನ್ಯಾಯ, ನೀತಿಯಿಂದ ನಡ್ತಾ ಬಂದಿದ್ದಾರೆ. ಸುತ್ತ 45 ಹಳ್ಳಿಗೆ ನ್ಯಾಯ ನೀತಿ ಹೇಳಿಕೊಡೋರು. ತಪ್ಪು ಮಾಡಿದ ಸ್ಥಳದಲ್ಲಿ ಯಾರೇ ಇದ್ದರೂ ಬಿಟ್ಟವರಲ್ಲ ನಿಮ್ಮ ತಂದೆಯವರು. ದರೋಡೆಕೋರನ್ನ ಕಂಡ್ರೆ ಕೈ ಕಾಲನ್ನೇ ಕತ್ತರಿಸಿ ಬಿಡ್ತಾರೆ ನಿಮ್ಮ ತಂದೆಯವರು. ಕಳ್ಳರನ್ನು ಕಂಡ್ರೆ ಅವ್ರ ಕಣ್ಣನ್ನೇ ಕಿತ್ತು ಬಿಡ್ತಾರೆ ನಿಮ್ಮ ತಂದೆಯವರು. ಯಾರೇನೇ ತಪ್ಪು ಮಾಡಿದ್ರು ಕೂಡ ಬಿಟ್ಟವರಲ್ಲ ನಿಮ್ಮ ತಂದೆಯವರು. ಅವರು ಮನೆಯವರೇ ಇರ್ಲಿ ಇಲ್ಲ ಹೊರಗಿನವರೇ ಇರ್ಲಿ, ತಪ್ಪು ತಪ್ಪೆ ಅಂತ ಹೇಳ್ತಾರೆ ನಿಮ್ಮ ತಂದೆಯವರು. ಸುತ್ತು 45 ಹಳ್ಳಿಯಲ್ಲಿ ತುಂಬಾ ನಿಷ್ಠೆಯಿಂದ ಬಾಳಿ ಬದುಕ್ತಾ ಇದ್ದಾರೆ. ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ಬಾಳು ಅಂತ ನಾನು ಹೇಳ್ತಾ ಇದ್ದೀನಪ್ಪ. ಅಮ್ಮ, ಇವತ್ತು ನಿನ್ನ ಪಾದ ಮುಟ್ಟಿ ಹೇಳ್ತೀನಿ, ಎಂದೆಂದಿಗೂ ನಾನು ಇಂಥ ತಪ್ಪು ಮಾಡಲಾರೆ ತಾಯಿ. ಇದೇ ನನ್ನ ಕೊನೆ ಮಾತು. ನೋಡಮ್ಮ, ಅಮ್ಮ, ನಾನು ಇವತ್ತೇ ಬೆಂಗಳೂರಿಗೆ ಹೋಗ್ತಾ ಇದ್ದೀನಮ್ಮ. ಏನೋ ನೀನು ಇನ್ನೂ ಒಂದು 4 ದಿವಸ ಇರಬಾರ್ದಾ? ಇಲ್ಲಮ್ಮ, ನಾಳೆ ನನ್ನ ಪರೀಕ್ಷೆ ಹತ್ತಿರ ಬಂತಲ್ಲ, ನಾನು ಇವತ್ತು ಹೋಗ್ಲೇಬೇಕು. ಅದಕ್ಕಾಗಿ ಅಪ್ಪಾಜಿ ಅವ್ರ ಕಡೆಯಿಂದ ಒಂದು 10,000 ರೂಪಾಯಿ ಕೊಡ್ಸಮ್ಮ. ಅದಕ್ಕೇನಂತೆಪ್ಪ, ನೀನು ಚೆನ್ನಾಗಿ ಓದ್ಬೇಕು, ದೊಡ್ಡ ವಿದ್ಯಾವಂತನಾಗಬೇಕು ಅಂತ ತಾನೇ ನಮ್ಮ ಆಸೆ. ಈಗ ನಿಮ್ಮ ಅಪ್ಪಾಜಿ ಹೊರಗಡೆ ಹೋಗಿದ್ದಾರೆ. ಬಂದ ತಕ್ಷಣ 10,000 ಏಕೆ 50,000 ಕೊಡು ಅಂತ ಹೇಳಿದ್ರು ಕೂಡ ಕೊಡ್ತಾರೆ ಅವರು. ಬರ್ಲಿ, ನಾನೆಲ್ಲ ಹೇಳ್ತೀನಿ. ಮಹಾದೇವಿ, ತಾಯಿ ಮಗ ಇಬ್ಬರು ಜೊತೆಯಾಗಿ ನಿಂತುಕೊಂಡು ಯಾವುದೋ ಒಂದು ಗಾಢವಾದ ಯೋಚನೆಯಲ್ಲಿ ಮುಳುಗಿದಂತೆ ಕಾಣ್ತಾ ಇದೆಯಲ್ಲ? ಏನಿಲ್ಲ ರೀ, ನೋಡಿ ನಮ್ಮ ಮಾಂತು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ಮತ್ತೆ ಅವನಿಗೆ ಖರ್ಚಿಗೆ ಒಂದು 50,000 ರೂಪಾಯಿ ಬೇಕು ಅಮ್ಮ ಅಂತ ಹೇಳಿದ. ನಿಮ್ಮ ಅಪ್ಪಾಜಿ ಹೊರಗಡೆ ಹೋಗಿದ್ದಾರೆ, ಬಂದ ತಕ್ಷಣ ಕೊಡಿಸ್ತೀನಿ ಅಂತ ಹೇಳಿದೆ. ನೀವು ಬಂದ್ರಲ್ಲ, ಅದೇ ಮಾತಾಡ್ತಾ ನಿಂತಿದ್ದೆ ಅಷ್ಟೇ. ಮಹಾದೇವಿ, ನಿನ್ನ ಮಗ ಮಹಾಂತೇಶನ್ಗೆ 50,000 ರೂಪಾಯಿ ಹಣ ಕೊಡುವುದಕ್ಕೆ ನೀನು ನನ್ನ ಕೇಳ್ಬೇಕಾ? 50,000 ಯಾಕೆ? 1,00,000 ರೂಪಾಯಿ ಹಣ ಕೊಟ್ಟು ಅವನನ್ನು ಬೆಂಗಳೂರಿಗೆ ಕಳಿಸಿಕೊಡು. ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದರೆ ಒಂದೇ ಒಂದು ಮಾತು ಮಹಾಂತೇಶ, ನಾನು ನಿನ್ನ ಹತ್ತಿರ ಹೇಳುವುದೊಂದು ಮಾತಿದೆ. ಹೇಳಿ ಅಪ್ಪಾಜಿ.
ಅದ್ಯಾವ್ದು ನಿಮ್ಮ ಮಾತು? ನೋಡು ಮಂತೇಶ, ನಾನು ಚಾಚು ತಪ್ಪದೇ ಪಾಲಿಸ್ತೀನಿ. ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆತನದ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಸಿರಿ ಸಂಪತ್ತಿಗೆಲ್ಲ ನೀನೊಬ್ಬನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆತನದ ಯಜಮಾನ ನೀನಾಗಬೇಕಾದವನು. ಈ ನಮ್ಮ ವಯಸ್ಸು ಇಳಿಯುತ್ತಲೇ ಹೋಗುತ್ತದೆ, ಈ ನಿನ್ನ ಬುದ್ಧಿ ಬೆಳೆಯುತ್ತಲೇ ಹೋಗುತ್ತದೆ. ಬೆಳೆಯುವಂಥ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ಈ ನಿನ್ನ ಬದುಕನ್ನು ಕಂಡು 10 ಜನ ಮೆಚ್ಚಿಕೊಳ್ಳುವಂತಿರಬೇಕು. ತುಚ್ಛವಾದ ಮನಸ್ಸಿನ ಇಚ್ಛೆಗಳನ್ನು ಕಿಚ್ಚಿನೊಳಗಡೆ ಸುಟ್ಟು ಹಾಕಿ ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣುಗಳಲ್ಲಿ. ಮಾಂತೇಶ, ನೀನು ಕಂಡವರ ಕಣ್ಣುಗಳಲ್ಲಿ. ಅಪ್ಪಾಜಿ, ಈ ಮನೆಯ ಮುತ್ತಿನ ಹಾರವಾಗಿ ನ್ಯಾಯ ನೀತಿಯ ಶಿಖರವನ್ನೇರಿ ಈ ನಿಮ್ಮ ಧರ್ಮದ ನುಡಿಯಲ್ಲಿ ಸದಾ ನಿಮ್ಮ ಪಾದ ಸೇವೆಯಲ್ಲೇ ಬದುಕ್ತೀನಿ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ ಅಪ್ಪಾಜಿ. ಅಪ್ಪಾಜಿ, ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ. ಮಾಂತೇಶ, ಏನು ಹೇಳ್ತಾ ಇದ್ದೀಯ ನೀನು? ಹೆತ್ತವರು ಮಗನನ್ನೇ ನಂಬದೆ ಹೋದರೆ ಮತ್ತಿನ್ಯಾರನ್ನು ನಂಬಬೇಕು? ನಾವು ನಮ್ಮ ಮಾತಿನಿಂದ ಈ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರ್ಬೋದು. ಆದರೆ ನಾನು ಯಾಕೆ ಇಂಥ ಮಾತುಗಳನ್ನು ಹೇಳುತ್ತೇನೆಂದು ಗೊತ್ತೇನೋ ನಿನಗೆ? ಈ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ, ಪ್ರೀತಿ, ಪ್ರೇಮ, ವಾತ್ಸಲ್ಯಗಳೆಂಬ ಕಾಳು ಕಡಿಗಳನ್ನು ಹಾಕಿ, ಬುದ್ಧಿ ಎನ್ನುವಂಥ ಬೇಲಿಯನ್ನು ಹಣಿದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳಿಕೊಡುವ ಶಿವಶರಣರ ಹಕ್ಕಿ ನೀನಾಗಬೇಕು ಅಂತ ನಾವು ಆಸೆ ಹೊತ್ತು ಕುಳಿತಿದ್ದೀವಿ. ರೆಕ್ಕೆ ಬಲಿತ ಮೇಲೆ ಆ ಹಕ್ಕಿ 10 ಜನರಿಗೆ ಕುಕ್ಕು ವರ್ಣ ಹೊತ್ತು ನೀನಾಗಬಾರ್ದು ಅಂತ ನಾನು ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಾಂತೇಶ, ಮುನ್ನೆಚ್ಚರಿಕೆ. ಅಪ್ಪಾಜಿ, ಈ ನಿಮ್ಮ ಮಾತಿನಂತೆ ನಾನು ಹಸಿ ಮಾಂಸ ತಿನ್ನುವ ರಣ ಹತ್ತಲ್ಲ ಅಪ್ಪಾಜಿ. ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದೋ ಅಥವಾ ಹೆತ್ತವರ ಕರುಳಿಗೆ ಕೀರ್ತಿ ತರುವುದೋ ಅಂತ. ಅಮ್ಮ, ನಾನು ಹೋಗ್ಬೇಕು. ರುದ್ರ ಬಂದ. ಹಲೋ ರುದ್ರ. ಏನ್ ರುದ್ರ, ಚೆನ್ನಾಗಿದೀಯಾ? ಚಿಕ್ಕ ದನ್ಯಾರ, ನಿಮ್ಮ ಪುಣ್ಯದಿಂದ ಬಹಳ ಚೆನ್ನಾಗಿದೆ ನೋಡ್ರಿ. ಅಲ್ರಿ ದನ್ಯಾರ, ಬೆಂಗಳೂರಿಂದ ಬಂದು ನೀವು ಇನ್ನೂ 2 ದಿವಸ ಆಗಿಲ್ಲ, ಮತ್ತೆ ಇವತ್ತ ಬೆಂಗಳೂರು ಹೊಂಟ್ರಿಲ್ಲ, ಇನ್ನೊಂದು 4 ದಿವಸ ಇರಬಾರ್ದನ್ರಿ ದನ್ಯಾರ? ಇಲ್ಲ ರುದ್ರ, ನಾನು ತುಂಬಾ ಕೆಲಸ ಇದೆ, ಮತ್ತೆ ಸಮಯ ಸಿಕ್ಕಾಗ ಬಂದು ಹೋಗ್ತೀನಿ, ಆಯ್ತಾ? ಆಯ್ತ್ರಿ ದನ್ಯಾರ. ಒಳಗಡೆ ಮಾಂತೇಶನ ಬ್ಯಾಗ್ ಇದೆ, ಟ್ರೆಜರಿಯಿಂದ 1 ಲಕ್ಷ ರೂಪಾಯಿ ಹಣ ಬ್ಯಾಗ್ನಲ್ಲಿ ಇಟ್ಟು ತೆಗೆದುಕೊಂಡು ಬಾ. ಮಾತು, ಬೆಂಗಳೂರಿಗೆ ಹೋಗ್ತಾ ಇದೀಯಾ? ಅಲ್ಲಿ ಒಳ್ಳೆಯವರ ಸಂಘ ಮಾಡು, ಕೆಟ್ಟವರ ಸಂಘ ಮಾಡಬೇಡ. ನಾನೇನು ಹೇಳ್ತಾ ಇದ್ದೀನಿ, ದಿನಾಲು ಮಲಗುವಾಗ 1 ಗ್ಲಾಸ್ ಹಾಲು ಕುಡಿಬೇಕು. ನಿನಗೇನಾದ್ರೂ ನೆಗಡಿ ಆದ್ರೆ ಸ್ವಲ್ಪ ಚಹಾದಲ್ಲಿ ಶುಂಠಿ ಹಾಕಿ ಕಾಯಿಸಿ ಕುಡಿದು ಬಿಡು, ನೆಗಡಿ ಎಲ್ಲ ಹೋಗ್ಬಿಡುತ್ತೆ. ಏನ್ ಹೇಳ್ತಾ ಇದ್ದೀನಿ? ಕುಡಿಯೋದು ಸುಡುದು ಮಾಡ್ಬಿಡು, ನಿಮ್ಮ ಅಪ್ಪ ಒಳ್ಳೆಯವರಲ್ಲ. ಏನ್ ಹೇಳ್ತಾ ಇದ್ದೀನಿ? ಮಾತು, ಮತ್ತೆ ಊರಲ್ಲಿ ನಿನಗೆ ಕಾರ್ ಇಟ್ಟಿದೀವಿ, ಆ ಕಾರ್ನಲ್ಲಿ ಸುತ್ತಾಡ್ಬೇಕು ನೀನು. ಬೈಕ್ ಮೇಲೆ ಸುತ್ತಾಡ್ಬೇಡ. ಹೋದ್ರೆ ಬೈಕ್ ಮೇಲೆ ಕೂತ್ರು ಕೂಡ ಮುಂದೆ ನಿನ್ನ ಫ್ರೆಂಡ್ ಕೂಡಿಸು, ನೀನು ಹಿಂದ್ಗಡೆ ಹೆಲ್ಮೆಟ್ ಹಾಕೊಂಡು ಕೂತ್ಕೋ. ಮತ್ತೆ ದಿನಾಲು ನೀನು ಹೋದ ತಕ್ಷಣ ನನಗೆ ಫೋನ್ ಮಾಡ್ಬೇಕು. ನೀನು ಫೋನ್ ಮಾಡಿದ್ಮೇಲೆ ನಾನು ಊಟ ಮಾಡೋದು, ಅಲ್ಲಿವರೆಗೂ ಊಟನೇ ಮಾಡೋದಿಲ್ಲಪ್ಪ. ಫೋನ್ ಮಾಡ್ತೀಯ ತಾನೆ? ದಿನಾಲು ಮಾಡ್ಬೇಕು. ಚೆನ್ನಾಗಿ ಊಟ ಮಾಡು. ಚಿಕ್ಕ ದನ್ಯಾರ, ನನ್ನ ಮಗಳು ಬೆಂಗಳೂರಾಗ ಸಾಲಿಕದಾಗದಾಡ್ರಿ. ಅದೇನಾರ ದನ್ಯಾರ, BA ಫೈನಲ್ ಮುಗಿದಿದ್ರಿ ದನ್ಯಾರ ಈ ಸಲ ಹಾಕಿದ್ದು. ನೀವು ಸ್ವಲ್ಪ ಭೇಟಿಯಾಗಿ ನಾವಿಲ್ಲೆಲ್ಲ ಆರಾಮದೀವಿ ಅಂತ ಹೇಳ್ತೇನ್ರಿ ದನ್ಯಾರ? ರುದ್ರ, ನಿನ್ನ ಮಗಳು ಬೆಂಗಳೂರಲ್ಲಿ ಓದ್ತಾ ಇದ್ದಾಳ? ಹೌದ್ರಿ. ಅದು ಯಾವ ಕಾಲೇಜು, ಯಾವ ಏರಿಯಾ ಅಂತ ನಾನು ಹುಡ್ಕಾಡ್ಬೇಕು. ಬೆಂಗಳೂರು ಅಂದ್ರೆ ಅದೇನು ಚಿಕ್ಕ ಹಳ್ಳಿನಾ? ನಿನ್ನ ಹತ್ರ ಏನಾದ್ರೂ ಅಡ್ರೆಸ್ ಇದೆಯಾ? ಐತ್ರಿ ದನ್ಯಾರ, ನನ್ನ ಮಗಳು ಬರ್ದು ಕೊಟ್ಟ ಹೋಗ್ಯಾಡ್ರಿ ಆಕಿ. ದನ್ಯಾರ, ಅದನ್ನ ಮನ್ಯಾಗ ಪೆಟೆಯಾಗ ಬಿಟ್ಟು ಬಂದ, ಇರ್ಲಿ ಬಿಡ್ರಿ ದನ್ಯಾರ, ಇನ್ನೊಂದ್ಸಲ ಬರ್ತಿರಲ್ರಿ ಅವ ನಿಮ್ಮ ಕೈಯಾಗ ಕೊಡ್ತಾಡ್ರಿ ದನ್ಯಾರ. ಅಪ್ಪಾಜಿ, ನಾನು ಹೋಗಿ ಬರ್ತೀನಿಪ್ಪ. ನೀವು ಹೋದ ತಕ್ಷಣ ಫೋನ್ ಮಾಡು.
ಅವನಾಗಲೇ ಬಸ್ಸಿಗೆ ಹತ್ತಿ ಬೆಂಗಳೂರಿಗೆ ಹೋಗಿ ಮುಟ್ಟಿರ್ಬೋದು. ಇನ್ನು ಹಾಗೆ ಮಾಂತು ಮಾಂತು ಅಂತ ಕೈ ಮಾಡ್ತಾ ನಿಂತಿದ್ದೇಲೆ. ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಬಡಿಸುವಂತೆ ನಡೆ. ಏನ್ರಿ ನೀವು ಊಟ ಊಟ ಅಂತ ಮಗ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ, ನಿಮ್ದೇನ್ರಿ ಕಿರಿಕಿರಿ? ಅಂದ್ರೆ ಅವನು ನಿನಗೊಬ್ಬನಿಗೆ ಮಗ, ನನಗಿಲ್ವಾ? ನೋಡು, ನಿನಗೆ ಎಷ್ಟು ನೋವಿದೆ ನನಗೂ ಕೂಡ ಅಷ್ಟೇ ನೋವಿದೆ. ಅವನನ್ನು ನಾವು ಬೆಂಗಳೂರಿಗೆ ಯಾಕೆ ಕಳಿಸ್ಕೊಟ್ಟಿದ್ದೇವೆ ಗೊತ್ತಾ? ಅವನು ಓದಿ ವಿದ್ಯಾವಂತನಾಗ್ಲಿ ಅಂತ ತಾನೆ. ಆಯ್ತು ನಡ್ರಿ, ಊಟ ಮಾಡಿವ್ರಿ ಅಂತೆ.